ಹಾಯ್ ಗಾಯ್ಸ್, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸ್ನ್ಯಾಕ್ಸಿಗೆ ಮೊಳಕೆ ಕಾಳಿಂದ ನೋಡಿ ಈ ಥರ ಕ್ರಿಸ್ಪಿಯಾಗಿ ಸಂಜೆ ಟೈಮ್ಸ್ ತಿನ್ನೋವಂಥ ಮೊಳಕೆ ಕಾಳಿನ ಫ್ರೈ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಮಾಡಲಿಕ್ಕೆ ಮೊಳಕೆ ಕಟ್ಟಿದ ಹುರುಳಿಕಾಳು ತಗೊಂಡಿದ್ದೀನಿ. ನೆಕ್ಸ್ಟು ಒಗ್ಗರಣೆಗೆ ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆ ಒಂದೆರಡು ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ತವ ತಗೊಂಡಿದ್ದೀನಿ. ತವಾಗೆ ಸ್ವಲ್ಪ ಆಯಿಲು, ಹಾಗೆ ಎಣ್ಣೆ ಕಾದ ತಕ್ಷಣ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಎಣ್ಣೆಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂಥದ್ದು ತಿನ್ನುವಾಗ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಎರಡು ಹೆಚ್ಚಿರುವಂಥ ನೀರುಳ್ಳಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆ ತಿಂತಾಯಿದ್ರೆ ಗಾಯಸ್ ಏನು ಸಖತ್ತಾಗಿರುತ್ತೆ ಅಂದರೆ, ಮಳೆ ಬರುವಾಗ ತಿಂತಾಯಿದ್ರೆ ಅಂತೂ ಭಾಳ ಚೆನ್ನಾಗಿರುತ್ತೆ. ಹೆಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಈ ಥರ ಮೊಳಕೆ ಕಟ್ಟಿದ ಕಾಳು ತಿನ್ನೋದ್ರಿಂದ. ಹಸಿ ಕಾಳು ತಿನ್ನೋಕ್ಕಾಗಲ್ಲ, ಸೊ ಅದಕ್ಕೆ ಈ ಥರ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿಗೂ ಒಳ್ಳೆ ಟೇಸ್ಟ್ ಇರುತ್ತೆ, ಹೆಲ್ತಿಗೂ ಬೆನಿಫಿಟ್ಸ್ ಆಗುತ್ತೆ. ಸೊ ಅದಕ್ಕೆ ಬನ್ನಿ. ನೆಕ್ಸ್ಟು ನೀರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನೋಡಿ. ಮೊಳಕೆ ಕಟ್ಟಿದ ಕಾಳು ಇಷ್ಟು ಮೊಳಕೆ ಬಂದಿದೆ ಸಾಕಾಗಿದೆ. ಇದಕ್ಕೆ ನಾವು ಈ ಕಾಳನ್ನ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕಿನ್ನು ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಹಾಕಬೇಕು. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಎಣ್ಣೆಯಲ್ಲೇ ಬಾಯ್ಲ್ಡ್ ಆಗಬೇಕಲ್ವ ಕಾಳು. ಹಸಿ ವಾಸನೆ ಇರುತ್ತೆ, ಇಲ್ಲಾಂದರೆ ಬೇಯೋದಿಲ್ಲ ಬೇಗ. ಮುಂಚೆನೇ ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಹಾಕ್ಬಿಟ್ರೆ ಘಾಟ್ ವಾಸನೆ ಸ್ಮೆಲ್ ಬಂದುಬಿಟ್ಟು ಘಾಟಿಂದು ಕೆಮ್ಮು ಬಂದುಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ಮತ್ತು ಕಾಳನ್ನೂ ಬೇಗ ಬಾಯ್ಲ್ಡ್ ಆಗೋಲ್ಲ. ಸೊ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಮುಂಚೆನೇ ಎಣ್ಣೆಯಲ್ಲಿ ಬಾಯ್ಲ್ಡ್ ಮಾಡಿಕೊಂಡು ನೆಕ್ಸ್ಟು ಅದು ಬೆಂದು ಕಾಳೆಲ್ಲ ಡೀಪ್ ಫ್ರೈ ಆದಮೇಲೆ ಹಾಕೊಳ್ಳೋಣ. ನೋಡಿ, ಆಲ್ರೆಡಿ ಎಲ್ಲ ಕಾಳು ಕಲರ್ ಚೇಂಜ್ ಆಗ್ತಾ ಇದೆ, ಹಾಗೆ ಫ್ರೈ ಆಗ್ತಾ ಇದೆ. ತಿನ್ನಬೇಕಾದ್ರೆ ಕುರುಮ್ ಅಂತ ಸೌಂಡ್ ಬರಬೇಕು ಗೈಸ್. ಮೊಳಕೆ ಕಾಳು ಆ ಥರ ಡೀಪ್ ಫ್ರೈ ಆಗಬೇಕು. ಚಿಟಪಟ ಸಿಡಿಯುತ್ತೆ ಅದು ಡೀಪ್ ಫ್ರೈ ಆದಾಗ. ಮೊಳಕೆ ಕಾಳು ಸಹ ಆ ಥರ ಡೀಪ್ ಫ್ರೈ ಆಗಲಿ. ನೋಡಿ, ಕಾಡೆಲ್ಲ ಚೆನ್ನಾಗಿ ಬಂದಿದೆ. ಗೈಸ್, ನನ್ನ ವೀಡಿಯೋಗಳೆಲ್ಲ ಯಾವ ಥರ ಬರ್ತಿದೆ ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಒಂದು ಕಮೆಂಟ್ ಮಾಡಿ ಪ್ಲೀಸ್. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಎಲ್ಲ ಡೀಪ್ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಜಾಸ್ತಿ ಹಿಡಿಯಲ್ಲ ಕಾಳುಗಳೆಲ್ಲ, ಸೊ ಅದಕ್ಕೆ ಸ್ವಲ್ಪ ನೋಡಿ ಹಾಕೊಳ್ಳೋಣ ಉಪ್ಪು. ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಆಗಲೇ ಒಗ್ಗರಣೆಗೆ, ಸೊ ಅದಕ್ಕೆ ನಾವು ಸ್ವಲ್ಪ ಖಾರ ಪುಡಿ ಹಾಕೊಳ್ಳೋಣ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನೋಡಿ, ಡೀಪ್ ಫ್ರೈ ಆಗ್ತಾ ಇದೆ. ಕಲರೆಲ್ಲ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಮೊಳಕೆ ಕಾಳೆಲ್ಲ ಸಿಪ್ಪೆ ಬಿಟ್ಕೊಂಡಿದೆ. ಆ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ರೆಡಿ ಆಯಿತು. ಸಖತ್ತಾಗಿ ಬಂದಿತ್ತು ಗೈಸ್. ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.